ಜಿಲ್ಲೆಯಲ್ಲಿ ಅಕ್ರಮ ಸರಾಯಿ ಮಾರಾಟ ಮಾಡಿದ್ರೆ ಮುಲಾಜಿಲ್ಲದೆ ರೌಡಿ ಶೀಟರ್ ಹಾಕಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ವಾರ್ನಿಂಗ್ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಹಳ್ಳಿಗಳಲ್ಲಿ ಅಕ್ರಮ ಸರಾಯಿ ಮಾರಾಟ ಮಾಡುವುದರಿಂದ ಕೊಲೆ ಪ್ರಕರಣಗಳು ಕಡಿಮೆಯಾಗಿವೆ. ಅಲ್ಲದೆ ಗ್ರಾಮೀಣ ಜನರು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ದಾರೆ. ಒಂದು ವೇಳೆ ಅಲ್ಲಲ್ಲಿ ಅಕ್ರಮ ಸರಾಯಿ ಮಾರಾಟ ಕಂಡು ಬಂದರೆ ರೌಡಿ ಶೀಟರ್ ದಾಖಲಿಸಿ ಗಡೀಪಾರು ಮಾಡಲಾಗುವುದು ಎಂದರು. ಸಾರ್ವಜನಿಕರು ಸಹ ನಿಮ್ಮ ಮುಂದೆ ಅನ್ಯಾಯವಾಗುತ್ತಿದ್ದರೆ ಸಹಿಸಿಕೊಂಡು ಇರಬಾರದು. ನೀವು ನೀಡುವ ದೂರು ದಾಖಲೆಯಾಗಿ ಉಳಿಯಬೇಕು. ಆದ್ದರಿಂದಲೇ ಎಲ್ಲೆಲ್ಲಿ ಏನೇ ಅಪರಾಧ ಕೃತ್ಯಗಳು ನಡೆಯಬಹುದು ಎನಿಸಿದರೆ ಕೂಡಲೇ ಕೆಎಸ್ಪಿ ಆ್ಯಪ್ನಲ್ಲಿ ದೂರು ನೀಡಿದರೆ ನಿಮ್ಮ ಮಾಹಿತಿ ಗೌಪ್ಯವಾಗಿ ಇಡಲಾಗುವುದು. ಇದರಿಂದ ಅಪರಾಧದ ಕೃತ್ಯಗಳು ಕಡಿಮೆಯಾಗುತ್ತದೆ, ಒಂದು ದಾಖಲೆಯಾಗಿ ಉಳಿಯುತ್ತದೆ. ಪೊಲೀಸರಿಗೆ ಜನರ ಸಹಕಾರವು ಅತ್ಯಂತ ಮುಖ್ಯವಾಗಿದೆ ಎಂದರು. ಅಕ್ರಮ ಸಾರಾಯಿ ನಡೀತಾ ಇರೋದು ಹಿಂದೆ ಮರಳು ಬರ್ತಾ ಇತ್ತು, ಈಗ ಮರಳು ಸಂಪೂರ್ಣ ಬಂದಾಗಿದೆ. ಅಕ್ರಮ ಸಾರಾಯಿ ಹಳ್ಳಿಯಲ್ಲಿ ಪ್ರಯತ್ನ ನಡೀತಾ ಇದೆ. ಮುಂದಿನ ದಿವಸಗಳಲ್ಲಿ ಇಂಥ ಅಕ್ರಮ ಸಾರಾಯಿ ಮಾಡ್ತಾ ಇದ್ದಾರೆ ಅಂದರೆ ಗಡೀಪಾರು ಮಾಡ್ತೀವಿ ಮತ್ತು ಜೈಲು. ಸೊ ಈಗ ಎಷ್ಟು ಎಲ್ಲರಿಗೂ ಗೊತ್ತಿದೆ, ವಿ ಆರ್ ಸ್ಟ್ರಿಕ್ಟ್ ಅಬೌಟ್ ಇಟ್. ಸೊ ಇದರಿಂದ ಅಕ್ರಮ ಸಾರಾಯಿ ಆಗೋದ್ರಿಂದ ಬಹಳಷ್ಟು ಅಪರಾಧಗಳಾಗಿರ್ತದೆ. ಲಾಸ್ಟ್ ಒಂದು ತಿಂಗಳಲ್ಲಿ ಒಂದೇ ಒಂದು ಬಾಂಡ್ ಆಗಿದೆ. ಅಕ್ರಮ ಸಾರಾಯಿ ಕಂಟ್ರೋಲ್ ಆಗಿರೋದಕ್ಕೆ ಅದು ಒಂದು ಕಾರಣ. ಹಳ್ಳಿಯಲ್ಲಿ ಸಿಗ್ತಾ ಇರೋ ಸಂದರ್ಭದಲ್ಲಿ ಕುಡಿದ ನಶೆಯಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಡೊಮೆಸ್ಟಿಕ್ ವಯಲೆನ್ಸ್ ಯಾರಿಗೂ ಬಹಳಷ್ಟು ತೊಂದರೆ ಆಗುತ್ತಂದ್ರೆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಅವರವರ ಹೆಂಡತಿ ನೋಡಿಯೋದು, ತಂದೆ ತಾಯಿ ನೋಡಿಯೋದು. ಸೊ ಇದು ತುಂಬ ಒಂದು ಹಳ್ಳಿಯಲ್ಲಿ ಎಷ್ಟು ಸುಲಭವಾಗಿ ಸಿಗೋದಂತ ಇದು ಒಂದು ಅಪರಾಧ ನಡೀತಾ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡುವುದಿಲ್ಲ. ಸೊ ನಮ್ಮ ಮಟ್ಟದಲ್ಲಿ ಎಷ್ಟು ಪ್ರಯತ್ನ ಆಗ್ತದೆ 100% ವಿಲ್ ಪುಟ್ ಅವರ್ ಹಾರ್ಟ್ ಅಂಡ್ ಸೋಲ್ ಇಂಟು ಇಟ್. ಸೊ ನಾವು ಪ್ರಯತ್ನ ಮಾಡಿದ್ದೀವಿ, ಅದಕ್ಕೆ ನಾವು ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಸೊ ಇದು ಓಪನ್ ಟು ಆಲ್. ಇದು ನನಗೆ ಮಾತ್ರ ಅಲ್ಲ, ಈಗ ಸಾರ್ವಜನಿಕರ ಇದು ಇಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ಕೊಳ್ಳೋದೇನೆಂದ್ರೆ, ನೀವು ಸುಮ್ಮನೆ ಇರಬಾರದು. ಸಾರ್ವಜನಿಕರ ಎಲ್ಲಿಯೋ ಒಂದು ಅನ್ಯಾಯ ಆಗುತ್ತಂದ್ರೆ ನೀವು ಸರ್ಕಾರಕ್ಕೆ ಅದು ಒಂದು ರೆಕಾರ್ಡ್ ಆಗಿ ಹೋಗ್ಬೇಕು. ನೀವು ಈಗ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ KSP ಅಪ್ಲಿಕೇಶನ್ ಅಲ್ಲಿ ಮಾಹಿತಿಯನ್ನು ನೀಡುವ ಸಂದರ್ಭದಲ್ಲಿ ಈ ಮಾಹಿತಿ ನನಗೆ ಮಾತ್ರ ಅಲ್ಲ, ನನ್ನ ADG, DG ಸರ್, ಇವನ್ ಹೋಮ್ ಮಿನಿಸ್ಟರ್ ಸಾಹೇಬರು ಕೂಡ ರಿವ್ಯೂ ಮಾಡಬಾರ್ದು. ಮುಂದಿನ ದಿವಸಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇಂತಹ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಎಷ್ಟು ಮಾಹಿತಿ ಬಂತು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಬಾರ್ದು. ಅದರ ವಿರುದ್ಧ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ, ಸೊ ಯಾಕೆ ಕ್ರಮ ಕೈಗೊಂಡಿಲ್ಲ. ಕೆಲವೊಂದು ಸಾರಿ ನೀವು ಮಾಹಿತಿ ಕೊಟ್ಟಿರ್ತೀರ, ಆದರೆ ಕೂಡ ಪೊಲೀಸ್ ಆಕ್ಟ್ ಮಾಡಿಲ್ಲ, ಅದಾದ್ಮೇಲೆ ಅಪರಾಧ ಆಗಿರುತ್ತಂದ್ರೆ ಪೊಲೀಸ್ ಮೇಲೆ ನಾಳೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಜವಾಬ್ದಾರಿ ನಮಗೂ ಕೂಡ ಬರ್ತದೆ. ದಯವಿಟ್ಟು KSP ಅನ್ನು ಉಪಯೋಗ ಮಾಡಿಕೊಂಡು ಎಲ್ಲರೂ ಮಾಹಿತಿಯನ್ನು ಕೊಡಬೇಕು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास. Amarcon में खुशियाँ हैं पास. Amarcon. Amarcon collection, खड़े बाजार, बेलगाम.